ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಕುರ್ಚಿಗಾಗಿ, ಕುರ್ಚಿಯಿಂದ ಕುರ್ಚಿಗೋಸ್ಕರ ಇರುವಂತಹ ರಾಜಕೀಯ ಪಕ್ಷಗಳು, ಕುರ್ಚಿಗಾಗಿ ಕುರ್ಚಿ ಕಾಳಗ, ಕಾಂಗ್ರೆಸ್ನಲ್ಲಿ ಕೈ ಕಾಳಗ, ಕುರ್ಚಿ ಉಳಿಸ್ಕೊಳ್ಳಿಕ್ಕೋಸ್ಕರ ತಂತ್ರ, ಕುತಂತ್ರ, ರಣತಂತ್ರ, ಕುರ್ಚಿ ಗಳಿಸ್ಕೊಳ್ಳಿಕ್ಕೋಸ್ಕರ ರಾಜಕೀಯ ತಂತ್ರ, ಪ್ರತಿತಂತ್ರ, ಇದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಾಗ್ಬಿಟ್ಟಿದೆ ಅಂದರೆ ಪ್ರಜ್ಞಾವಸ್ಥೆಯನ್ನು ತಲುಪಿಬಿಟ್ಟಿದೆ. ಸ್ನೇಹಿತರೆ, ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಆಗಿದೆ. ಬಿಕಾಸ್ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಅಂದರೆ ವೆರಿ ಸ್ಟ್ರಾಂಗ್. ಕಾಂಗ್ರೆಸ್ ಹೈಕಮಾಂಡ್ ಅಂದರೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ, ಕನ್ನಡಿಗರು. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲೂ ಸಹಿತ ಕುರ್ಚಿಗೋಸ್ಕರ ಕುರ್ಚಿ ಕಾಳಗ ನಡೀತಾ ಇದೆ. ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಕುರ್ಚಿ ಕಾಳಗ ಯಾವಾಗಲೂ ಕೋಲ್ಡ್ ವಾರ್ ಆಗಿರುತ್ತೆ, ಆದರೆ ಈಗ ಫೀಲ್ಡ್ ವಾರ್ ಆಗಿಬಿಟ್ಟಿದೆ. ಇದನ್ನು ಮನಗಂಡ ಹೈಕಮಾಂಡ್ ನೇರ ಪ್ರವೇಶ ಮಾಡಿದೆ. ಎಲ್ಲರೂ ಸಹಿತ ನೇರವಾಗಿ ಗಪ್ ಚಿಪ್ ಆಗಿರಬೇಕು ಅಂತ ಹೇಳಿದರು. ಆದರೆ ಹೈಕಮಾಂಡಿಂದ ಒಂದು ಸತ್ಯ, ಬಿಗ್ ಸೀಕ್ರೆಟ್ ಹೊರಗಡೆ ಬಂದಿದೆ. ಇದರಿಂದ ಏನಾಯಿತು, ಈ ಕಾಂಗ್ರೆಸ್ನ ಬಣ ಬಡಿದಾಟ ದುಬೈಗೆ ಶಿಫ್ಟ್ ಆಗಿದೆ. ಇದಕ್ಕೆ ಕಾರಣ ಯಾರು? ಈಗ ಎಲ್ಲರ ಚಿತ್ತ ಹೈಕಮಾಂಡ್ ಅತ್ತ, ಎಲ್ಲರ ಚಿತ್ತ ಮುಖ್ಯಮಂತ್ರಿ ಕುರ್ಚಿ ಅತ್ತ. ಯಾವಾಗ ರಾಜೀನಾಮೆ ಕೊಡ್ತಾರೆ? ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ? ಯಾವಾಗ ಕೊಡ್ತಾರೆ? ಯಾರು ಮುಂದಿನ ಮುಖ್ಯಮಂತ್ರಿ? ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ನಾನು ಬಂದಿದ್ದೇನೆ. ಸ್ನೇಹಿತರೆ, ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಚಾನಲ್. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಏನಾದರೂ ಮಾಡೋಣ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಈಗ ಕುರ್ಚಿಗಾಗಿ ಕಾಳಗ, ತಂತ್ರ, ಕುತಂತ್ರ, ರಣತಂತ್ರ ಎಲ್ಲವೂ ಸಹಿತ ನಡೀತಾ ಇದೆ. ಒಬ್ಬೊಬ್ಬರು ಸಚಿವರು ಒಬ್ಬೊಬ್ಬರು ಪರವಾಗಿ ಮಾತಾಡ್ತಾರೆ, ಒಬ್ಬೊಬ್ಬರು ಶಾಸಕರು ಒಬ್ಬೊಬ್ಬರು ಪರವಾಗಿ ಮಾತಾಡ್ತಾರೆ. ಯಾರಿಗೂ ಹೇಳರಿಲ್ಲ ಕೇಳರಿಲ್ಲ ಅನ್ನಂಗೆ ಆಗ್ಬಿಟ್ಟಿತ್ತು. ಹೈಕಮಾಂಡ್ ಏನಾಗಿದೆ ಅನ್ನಿಸ್ತಾ ಇತ್ತು ಪ್ರಜ್ಞಾವಂತರಿಗೆ. ಇವರೇನು ಅಧಿಕಾರ ಮಾಡೋದಕ್ಕೆ ಬಂದಿದ್ದಾರಾ, ಬರೀ ರಾಜಕಾರಣ ಮಾಡಕ್ಕೆ ಬಂದಿದ್ದಾರಾ ಅಂತ. ಜನ ನಿಮಗೆ ವೋಟ್ ಕೊಟ್ಟಿದ್ದಾರೆ, ಸೀಟ್ ಕೊಟ್ಟಿದ್ದಾರೆ. 138 ಸೀಟ್, ನಿಮಗೆ 238 ಸೀಟ್ ಕೊಟ್ಟಿದ್ದಾರೆ. ಈ 138 ಸೀಟಲ್ಲಿ ನೀವು ಯಾವ ರೀತಿ ರಾಜಕಾರಣ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋದು ಬಿಟ್ಟು, ಜನಗಳ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ಬರೀ ಕುರ್ಚಿಗೋಸ್ಕರ ಅವ್ರ ಕಾಲು ಎಳೆಯೋದು, ಇವ್ರ ಕಾಲು ಎಳೆಯೋದು, ಇದನ್ನೇ ಮಾಡ್ತಾ ಇದ್ದಾರೆ. ಜನ ರೋಸಿಗೆ ಹೋಗ್ಬಿಟ್ಟಿದ್ರು. ಆಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಎಂಟ್ರಿ ಆಗಿದ್ದಾರೆ. ಎಲ್ಲರಿಗೂ ಬಾಯಿ ಮುಚ್ಕೊಂಡಿರ್ಬೇಕು. ಯಾವಾಗ ಏನು ಎಂಥದ್ದು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಿಮಗೆ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ನೀವು ಸರಿಯಾಗಿ ನಿಭಾಯಿಸಿ, ಇಲ್ಲ ಅಂದರೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅಂತಹ ಎಲ್ಲ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್ಗಳಿಗೆ ನೇರವಾಗಿ ಅದರೊಟ್ಟಿಗೆ ಒಂದು ಸತ್ಯವನ್ನು ಹೇಳಿದ್ದಾರೆ. ಹೌದು, KPCC ಅಧ್ಯಕ್ಷರ ಬದಲಾವಣೆ ಆಗುತ್ತೆ.
ಅದೇ ರೀತಿ ಮುಖ್ಯಮಂತ್ರಿಗಳ ಬದಲಾವಣೆನೂ ಆಗುತ್ತೆ. ಅದಕ್ಕೆ ಸಮಯ ಬರಬೇಕು. ಆ ಸಮಯ ಬರೋವರೆಗೂ ಯಾರನ್ನು ಯಾರು ಚೇಂಜ್ ಮಾಡಲಿಕ್ಕಾಗಲ್ಲ. ಅಂದರೆ ಸಮಯ ಏನು? ಏನಾದರೂ ಸಮಯ ನಿರ್ದಿಷ್ಟವಾಗಿತ್ತಾ ಅಥವಾ ಒಪ್ಪಂದ ಆಗಿದೆಯಾ? ಅದನ್ನು ಹೈಕಮಾಂಡ್ ಇವತ್ತು ಒಪ್ಕೊಂಡ್ಬಿಟ್ಟಿದೆ. ಅಂದರೆ ಈಗ ಸಿದ್ದರಾಮಯ್ಯನವರ ಅವಧಿ ಮುಗಿತಾ ಬರ್ತಾ ಇದೆ. ಆದ್ರಿಂದ ಸಿದ್ದರಾಮಯ್ಯ ಅಂಡ್ ಟೀಮ್ ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸರ್ ಒಂದು ಮಾತನ್ನು ಹೇಳ್ತಾರೆ, ಯಾರನ್ನ ಯಾವಾಗ ಇಳಿಸ್ಬೇಕು, ಯಾರನ್ನ ಆ ಪೊಸಿಷನ್ಗೆ ಕೂರಿಸ್ಬೇಕು ಅನ್ನೋದು ಹೈಕಮಾಂಡ್ಗೆ 100% ಗೊತ್ತಿದೆ. ನೀವ್ಯಾರು ತುಟಿ ಪಿಟಿಕ್ ಅನ್ನಂಗಿಲ್ಲ ಅಂತ ಕೊಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ. ಈಗ ನೋಡಿ, CM ಸಿದ್ದರಾಮಯ್ಯನವರ ಟೀಮ್ ವೆರಿ ವೆರಿ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ದುಬೈ ಪ್ರವಾಸ. ದುಬೈ ಮೊದಲೆಲ್ಲ ರಾಜಕಾರಣ ಮಾಡಲಿಕ್ಕೆ ರೆಸಾರ್ಟ್ಗೆ ಹೋಗ್ತಾ ಇದ್ರು. ಅದು ರೆಸಾರ್ಟ್ ರಾಜಕಾರಣ ಆಯಿತು. ಭಾರತೀಯ ಜನತಾ ಪಕ್ಷದವರು ಅಧಿಕಾರ ಮಾಡಬೇಕು ಅಂತ ಈ ಕಾಂಗ್ರೆಸ್ ಮತ್ತು JDSನವರನ್ನ ಬಾಂಬೆ ಕರ್ಕೊಂಡು ಹೋದ್ರು. ಅದು ಬಾಂಬೆ ಪಾಲಿಟಿಕ್ಸ್ ಆಯಿತು. ಈಗ ದುಬೈಗೆ ಶಿಫ್ಟ್ ಆಗ್ತಾ ಇದೆಯಂತೆ. ರಾಜಕಾರಣ ಅಂದರೆ ತ್ಯಾಗ, ಬಲಿದಾನದ ಸೇವೆ ಮನೋಭಾವ ಇತ್ತು. ಈಗ ರಾಜಕಾರಣ ಅಂದರೆ ಲಕ್ಸರಿ. ದುಬೈ ಪ್ರವಾಸ ಶಾಸಕರಿಗೆ. ಸ್ನೇಹಿತರೆ, ಸತೀಶ್ ಅಣ್ಣ ಜಾರಕಿಹೊಳಿ ಹೇಳಿ ಕೇಳಿ ಸಿದ್ದರಾಮಯ್ಯನವರ ಬಲಗೈ ಬಂಟ, ಸೇನಾಧಿಪತಿ, ಉತ್ತರಾಧಿಕಾರಿ ಹಾಗೂ ಸತೀಶ್ ಅಣ್ಣ ಜಾರಕಿಹೊಳಿ ಬೆಳಗಾವಿಯ ಸಾಹುಕಾರ. ಈಗ ಹೈಕಮಾಂಡ್ ಮುಖ್ಯಮಂತ್ರಿಗೆ DK ಶಿವಕುಮಾರ್ನವರು ಮಾಡುತ್ತೆ ಅಂತ ಗೊತ್ತಾದ್ರೇನೆ ಬೆಳಗಾವಿ ಪಾಲಿಟಿಕ್ಸ್ ಬೆಂಕಿ ಪಾಲಿಟಿಕ್ಸ್ ಆಗ್ಬಿಡುತ್ತೆ. ಇಲ್ಲಿ DK ಬ್ರದರ್ಸ್ ಹೇಗೋ ಅಲ್ಲಿ ಬೆಳಗಾವಿ ಬ್ರದರ್ಸ್. ಆದರೆ DK ಬ್ರದರ್ಸ್ ಒಂದೇ ಪಕ್ಷದಲ್ಲಿದ್ದಾರೆ, ಎಲ್ಲರನ್ನ ಫೇಸ್ ಮಾಡ್ತಾ ಇರ್ತಾರೆ. ಆದರೆ ಬೆಳಗಾವಿ ಪಾಲಿಟಿಕ್ಸ್ ಹಂಗಲ್ಲ. ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ, BJPಯಲ್ಲಿ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರತನ್ ಜಾರಕಿಹೊಳಿ, ಎಲ್ಲರೂ ಸಹಿತ ವಿವಿಧ ಪಕ್ಷಗಳಿದ್ದಾರೆ. ವಿವಿಧ ಪಕ್ಷಗಳಲ್ಲಿ ಮಂಚೂಣಿ ನಾಯಕರಾಗಿದ್ದಾರೆ. ಇವರು ಏನಾದ್ರು ಸಮಸ್ಯೆ ಆದರೆ ಒಗ್ಗಟ್ಟಾಗ್ಬಿಡ್ತಾರೆ, ಪಕ್ಷನೇ ಇರಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸತೀಶ್ ಅಣ್ಣ ಜಾರಕಿಹೊಳಿ ಮಗಳನ್ನ MP ಆಗಿ ಗೆಲ್ಲಿಸಿದ್ದು. ಸ್ನೇಹಿತರೆ, DK ಮತ್ತು ಜಾರಕಿಹೊಳಿ ಫ್ಯಾಮಿಲಿಗೆ ಮೊದಲಿಂದಲೂ ಸಹಿತ ಸ್ವಲ್ಪ ಆಗ್ಬರಲ್ಲ. DK ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ರಮೇಶ್ ಜಾರಕಿಹೊಳಿಯವರಂತೂ ಕೆಂಡ ಆಗ್ಬಿಡ್ತಾರೆ, 100% ವಿರೋಧಿಸ್ತಾರೆ. ಅದಕ್ಕೆ ಸಪೋರ್ಟ್ ಮಾಡೋದು ಯಾರಿಗೆ? ಅವರು ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ. ಈಗ ಸತೀಶ್ ಅಣ್ಣ ಅವ್ರ ಟೀಮು ದುಬೈ ಪ್ರವಾಸ ಹೋಗ್ತಾ ಇದೆ. ಟಿಕೆಟ್ ಒಂದು ಬುಕ್ ಮಾಡಿಲ್ಲ ಅಷ್ಟೇ. ಏನಾಗ್ತಾ ಇದೆ ರಾಜಕಾರಣದಲ್ಲಿ? ಅಧಿಕಾರ ಅಂದರೆ ಅನುಭವಿಸೋಕ್ಕಿರುವಂಥ ರಾಜ ಪದವಿನ, ಅದಕ್ಕೆ ಅಥವಾ ಜನರ ಸೇವೆ ಮಾಡಲಿಕ್ಕಿರುವಂಥ ಒಂದು ಅವಕಾಶನ? ಸ್ನೇಹಿತರೆ, ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಬೇಕು ಅಂತ ಆಸೆ ಪಡ್ತಿರೋ ಅಥವಾ DK ಇರಬೇಕು ಅಂತ ಆಸೆ ಪಡ್ತಿರೋ? ಸಿದ್ದರಾಮಯ್ಯ ಇಳಿದ್ರೆ DK ಆಗ್ತಾರಾ ಅಥವಾ ಬೇರೆ ಯಾರಾದರೂ ರಾಜಕಾರಣಿಗಳು ಅಥವಾ ಸೀನಿಯರ್ ಮೋಸ್ಟ್ ಇದ್ದಾರಲ್ಲ ಅವರು ಮುಖ್ಯಮಂತ್ರಿ ಆಗ್ತಾರ? ಅಥವಾ ಸತೀಶ್ ಅಣ್ಣ ಜಾರಕಿಹೊಳಿ ಏನಾದರೂ ಭಿನ್ನಮತೀಯ ಚಟುವಟಿಕೆಗಳನ್ನು ಮಾಡ್ತಾರ? ಇದನ್ನೆಲ್ಲವನ್ನ ನೀವು ಹೇಳಬೇಕು. ಏನಾಗಬಹುದು? ಸತೀಶ್ ಅಣ್ಣ ಭಿನ್ನಮತೀಯರ ನಾಯಕರಾಗ್ತಾರ ಅಥವಾ ಪಕ್ಷವನ್ನ ಬಿಟ್ಟು ಹೋಗ್ತಾರ? ಅಥವಾ CM ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿತಾರ? DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ? ಅಥವಾ
ಬೇರೆ ದಲಿತ ಮುಖ್ಯಮಂತ್ರಿ ಆಗ್ತಾರ? ಭಾಳಷ್ಟು ಜನ ನಾನು ಮುಖ್ಯಮಂತ್ರಿ ಆಗ್ತಿದ್ದೇನೆ ಅಂತ ಹೇಳ್ತಾರಲ್ಲ, ಅವ್ರು ಯಾರಾದರೂ ಆಗ್ತಾರ? ಈ ಎಲ್ಲವನ್ನ ನೀವು ಕಾಮೆಂಟ್ಸ್ ಮೂಲಕ ತಿಳಿಸಿ. ಅದಕ್ಕಿಂತ ನೇರ ಪ್ರಶ್ನೆ, ಈ ಅಧಿಕಾರ ಅನ್ನೋದು ಜನರ ಸೇವೆ ಮಾಡೋಕ್ಕಿರೋದ ಅಥವಾ ಅಧಿಕಾರ ಅನುಭವಿಸಕ್ಕಿರೋದ? ಇದ್ರ ಬಗ್ಗೆ ನಿಮ್ಮ ಕಾಮೆಂಟ್ಸನ್ನು ಮಾಡಿ. ಇಲ್ಲಿವರೆಗೆ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.